ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರಣ್ಯ ಅಂತೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತು ನಿಮ್ಮ 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ್ಯ ಭಾಗವನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ನೀವೆಲ್ಲ ಈ ರೀತಿ ಬೆಳೆದಿದ್ದೀವಿ, ಶಾಲೆಗೆ ಬರ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಅಥವಾ ನಮ್ಮ ಕೆಲಸವನ್ನು ಮಾಡ್ಕೊತಿದ್ದೀವಿ, ಅಥವಾ ಈ ಪ್ರಪಂಚಕ್ಕೆ ಬದಿಬೇಕಂದ್ರೆ ಕಾರಣ ಯಾರು? ಮತ್ತೆ ತಂದೆ ಮತ್ತೆ ತಾಯಿ. ತಂದೆ ತಾಯಿ ಬದುಕೇ ಇದೆ, ನಿಮ್ಮನ್ನ ಪೋಷಣೆ ಮಾಡದೇ ಇದ್ರೆ ನಾವೇಗಿರ್ತೀವಿ, ಏನಾಗ್ತೀವಿ? ಬೀದಿ ಹೇಗೆ ಬೀದಿಯಲ್ಲಿ ಜೀವನ ಮಾಡ್ತಾವೋ ಆ ರೀತಿ ಜೀವನವನ್ನು ಮಾಡಬೇಕಾಗಿತ್ತು. ಹೊತ್ತು ನಮ್ಮನ್ನ ಸಾಕಿ ಸಲುವಿ ಎಷ್ಟೇ ಕಷ್ಟಪಟ್ಟು ಕೂಡ ತಾಯಿ ನಮ್ಮ ಜೊತೆಗೆ ಇದ್ದು ನಮ್ಮ ಮಕ್ಕಳ ಹೇಳಿಕೆಗೆ ಶ್ರಮಿಸ್ತಾ ಇರ್ತಾಳೆ, ಬೆಳೆಸ್ತಾಳೆ, ಪೋಷಣೆ ಮಾಡ್ತಾಳೆ, ರಕ್ಷಣೆ ಮಾಡ್ತಾಳೆ, ಆಮೇಲೆ ಓದು ಬರಹವನ್ನ ಕಲಿಸ್ತಾಳೆ. ಇಡೀ ಪ್ರಪಂಚವನ್ನೇ ನಮಗೆ ನಿಮಗೆಲ್ಲ ಪರಿಚಯ ಮಾಡಿ ಈ ದೊಡ್ಡ ಸಮುದ್ರದಂತಿರ್ತಕ್ಕಂಥ ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥವ್ರೆ ನಿಮ್ಮ ತಾಯಿ ಆಗಿರ್ತಕ್ಕಂಥವ್ರು. ನಾವು ಇವತ್ತಿಗೆ ಮಾತಾಡ್ತೀವಿ ಅಂದ್ರೆ ನೀವು ಶಾಲಾ ಕಾಲೇಜಿನ ಕಲಿತೀರಿ ಅಂತ ಹೇಳಿದ್ರೆ, ನೀವು ಪ್ರಾಪಂಚಿಕ ಜ್ಞಾನವನ್ನ ಹೊಂದಿದ್ದೀರಿ ಅಂತ ಹೇಳಿದ್ರೆ, ಅಥವಾ ನಿಮ್ಮ ದೈನಂದಿನ ಕೆಲಸಗಳನ್ನ ನಿರ್ವಹಿಸ್ಕೊಳ್ತೀರಿ ಅಂದ್ರೆ, ನೀವು ಮರ್ಯಾದೆಯಾಗಿ ಬಾಳ್ತಿದ್ದೀರಿ ಅಂದ್ರೆ, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪೋಷಕರು, ತಂದೆ ತಾಯಿ. ಅವರು ನಮ್ಮ ಸಾಕಿ ಸಲ್ಲಿ ಏನು ಅವಶ್ಯಕತೆ ಬೇಕೋ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸತಕ್ಕಂಥ ಕೆಲಸವನ್ನ ನಿಮ್ಮೆಲ್ಲರ ತಂದೆ ತಾಯಿಗಳು ಮಾಡ್ತಾರೆ. ಹಾಗಾಗಿ ನಾವು ಈ ಒಂದು ಹಂತಕ್ಕೆ ಬಂದಿರ್ತಕ್ಕಂಥ ಯಾವುದೇ ಕಾರಣಕ್ಕೂ ಮರೆಯಬಾರದು. ನಮ್ಗೆ ಗೊತ್ತಿಲ್ಲದೆ ಅದಕ್ಕೆ ಹೇಳ್ತಾರೆ, ತಾಯಿಯ ಮಹತ್ವವನ್ನು ಹೇಳೋದಕ್ಕೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ತಾಯಿಯವರು ನಮ್ಗೆ ಎಷ್ಟೇ ಕಷ್ಟ ನೋವು ಏನೇ ಬಂದಿದೆ, ಎಂಥ ಸಂದರ್ಭವನ್ನು ಕೂಡ ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗೋದಿಲ್ಲ. ಅಂತ ತಾಯಿಯ ಮಹತ್ವವನ್ನ ನಾವು ಕೊಂಡು ಅವನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರ್ತದೆ. ಹಾಗೆ ಈ ಒಂದು ಪದ್ಯಭಾಗದಲ್ಲಿ ತಾಯಿ ತನ್ನ ಮಗುವನ್ನು ಹೇಗೆ ರಕ್ಷಣೆ ಮಾಡುತ್ತದೆ ಎಂಬತಕ್ಕಂಥ ವಿಚಾರವನ್ನು ನೋಡಿರ್ತಕ್ಕಂಥ ಪದ್ಯಭಾಗನೇ ಸಣ್ಣ ಸಂಗತಿ. ಸಣ್ಣ ಸಂಗತಿ. ಸಣ್ಣ ಸಂಗತಿ. ಈ ಪದ್ಯಭಾಗವನ್ನು ಬರ್ತಕ್ಕಂಥವರು ಪ್ರೇಮತೆಗೆ ಅಂತ ಹೆಸರಾಗಿರ್ತಕ್ಕಂಥವರು ಕೆ.ಎಸ್. ನರಸಿಂಹಸ್ವಾಮಿ. ಕೆ.ಎಸ್. ನರಸಿಂಹಸ್ವಾಮಿ ಅಂತಕ್ಕಂಥವರು ಪದ್ಯಭಾಗವನ್ನು ಕೆ.ಎಸ್. ನರಸಿಂಹಸ್ವಾಮಿ. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿ ಸಾಂತೆ ಹೊರತಕ್ಕಂಥ ಪ್ರಸಿದ್ಧ ಈ ಗೀತೆಯನ್ನು ಬರೆದಿರ್ತಕ್ಕಂಥ ಕೆ.ಎಸ್. ನರಸಿಂಹಸ್ವಾಮಿ. ಮೈಸೂರು ಮಲ್ಲಿಗೆ ಅಂತ ಹೇಳಿರ್ತೀವಲ್ಲ, ಅದು ಬರೆದಿರ್ತಕ್ಕಂಥ ನರಸಿಂಹಸ್ವಾಮಿಗಳು ಪ್ರಸ್ತುತ ಪದ್ಯವನ್ನು ಓದಿರೋದನ್ನು ನಾವು ಕಾಣ್ತೇವೆ. ಅದಕ್ಕಿಂತ ಮುಂಚೆ ಕೆ.ಎಸ್. ನರಸಿಂಹಸ್ವಾಮಿ ಅವರ ಪರಿಚಯ ಮಾಡಿಕೊಂಡ್ರೆ, ಇವರು ಕೆ.ಎಸ್. ನರಸಿಂಹಸ್ವಾಮಿ ಅವರು ಆಧುನಿಕ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದವರು. ಇವರು 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ತಾಲೂಕಿನ ಕಿಕ್ಕೆಯಲ್ಲಿ ಜನಿಸ್ತಾರೆ. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1943ರಲ್ಲಿ ಪ್ರಕಟವಾಯಿತು. ಇವರು ಶೀಲಾಲತೆ, ಐರಾವತ, ನವಪಲ್ಲವ, ಇರುವಂತಿಕೆ, ದೀಪದಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮೊದಲಾದ ಹಲವಾರು ಕವನ ಸಂಕಲನಗಳನ್ನ ಇವರು ಬರೆದಿದ್ದಾರೆ. 1987ರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1990ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದೆ. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ
ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷ್ಣರಾಜಪೇಟೆ ತಾಲೂಕಿನ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಎಂಬತಕ್ಕಂಥ ಗ್ರಾಮದಲ್ಲಿ 1915ರಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಯವರು ಜನಿಸ್ತಾರೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಂತಿದೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಮೈಸೂರು ಮಲ್ಲಿಗೆ, ಶೀಲಾಲತೆ, ನವಪಲ್ಲವ, ಐರಾವತ, ನವಪಲ್ಲವ, ಇರುವಂತಿಕೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮುಂತಾದ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಇವರಿಗೆ ಬರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳಿದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಮೇಲೆ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ, ಆಮೇಲೆ ಇವರು ಸಿಕ್ಕಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಅವರ ಕವನ ಸಂಕಲನ, ತೆರೆದ ಬಾಗಿಲು ಕವನ ಸಂಕಲನ ತಿರುಗುತ್ತಿದೆ. ಗುಂಡು ಮಲ್ಲಿಗೆ ಪದ್ಯ ಭಾಗಕ್ಕೆ, ಗುಂಡು ಮಲ್ಲಿಗೆ ಅವರ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಬರುತ್ತಿದೆ. ಇವರನ್ನ ಪ್ರೇಮ ಕವಿ ಅಂತ ಕರೀತಾರೆ. ಇವರು ಪ್ರೇಮ ಕವಿ ಅಂತ ಪ್ರಸಿದ್ಧಿಯನ್ನ ಪಡೆದಂತವರಾಗಿರ್ತಕ್ಕಂಥದ್ದು. ಕೆ.ಎಸ್. ನರಸಿಂಹಸ್ವಾಮಿಯವರು 1915ರಲ್ಲಿ ಮಂಡ್ಯ ಜಿಲ್ಲಾ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಎಂಬತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಬರೆದಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಮೈಸೂರು ಮಲ್ಲಿಗೆ, ಶೀಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ತೆರೆದ ಬಾಗಿಲು ಮುಂತಾದ ಹಲವಾರು ಕವನ ಸಂಕಲನವನ್ನ ಇವರು ರಚಿಸಿರೋದನ್ನು ನಾವು ಕಾಣುತ್ತೇವೆ. ಹಾಗೆ ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಬರುತ್ತಿದ್ದಾವೆ. ಇವರನ್ನ ಪ್ರೀತಿಯಿಂದ ಎಲ್ಲರೂ ಕೂಡ ಪ್ರೇಮ ಕವಿ ಅಂತೇಳಿ ಕರೀತಾರೆ. ಇಷ್ಟು ಕೆ.ಎಸ್. ನರಸಿಂಹಸ್ವಾಮಿ ಅವರ ಪರಿಚಯ ಆಗುತ್ತೆ. ಮುಂದೆ ಬಂದ್ರೆ ಈ ಪದ್ಯ ಭಾಗದ ಆಶಯ ಏನಪ್ಪ ಅಂತ ಹೇಳಿದ್ರೆ, ಸಣ್ಣ ಸಂಗತಿ ಕವನದಲ್ಲಿ ಕವಿ ತಾಯ ಪಕ್ಕದಲ್ಲಿ ಮಲಗಿರುವ ಮಗು ನಟ್ಟಿರೋ ತನ್ನ ಹೊದಿಕೆಯನ್ನ ಚಿತ್ರಿಸಿದಾಗ ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಗಳನ್ನು ಪ್ರಕೃತಿಯ ನೀರು ತುಂಬಿರುವ ಕರಿಬಂದು ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದ ವಾನ ಬೀದಿಗೆ ಕಾರ್ಯಗಳಿವೆ, ಸೋನೆ ಶ್ರುತಿಗೆ ಗಾಳಿಗೆ ಹಾಡುವ ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗಿನ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣೆಯುಳ್ಳವರ ಸಂಕೇತವಾಗಿರಬಹುದು. ಹಾಗಾದರೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾತತ್ಯ ಪಡೆಯುವ ತಾಯಿಯ ಹೃದಯದ ಮಿಡಿತ ತುಡಿತಗಳ ಗಹನವಾದ ತತ್ವದ ಸಂಕೇತವಾಗಿರ್ತಕ್ಕಂಥದ್ದು. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ. ಆ ಮಗುವಿನ ಆರೈಕೆ, ಪೋಷಣೆ, ಲಾಲನೆ, ಪಾಲನೆಗಳಲ್ಲಿಯೇ ತನ್ನೆಲ್ಲ ಸುಖ ಸಂತೋಷಗಳನ್ನು ಕಾಣುತ್ತಾರೆ ಹಾಗೂ ತನ್ನ ನೋವು ಸಂಕಟಗಳನ್ನು ಮರೆಯುತ್ತಾರೆ. ಹಾಗಲಿವರೆಲ್ಲದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿ ಹೃದಯದ ಮಿಡಿತವನ್ನು
ಪದ್ಯ ಭಾಗದ ಪ್ರವೇಶಕ್ಕೆ ಬಂದಿರುತ್ತೆ. ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳಿರುವ ವಿವಿಧ ಮಜಲುಗಳಾದವು. ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟಿರುತ್ತದೆ. ಅಂದ್ರೆ ಹಲವಾರು ಹಂತಗಳನ್ನು ಕಾಣುತ್ತವೆ. ಹೇಗೆ ಬದಲಾವಣೆಯಾಗಲು ಹಾಗೆ ಈ ಸಾಹಿತ್ಯದ ಬದಲಾವಣೆಯನ್ನು ಕೂಡ ಬರತಕ್ಕಂಥ ವಿವಿಧ ಮಜಲುಗಳು ಕೂಡ ಬದಲಾಗುತ್ತಿರುವುದನ್ನು ನಾವು ಕಾಣ್ತೇವೆ. ಅವುಗಳಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳೆಂಬ ವಿವಿಧ ಹಂತಗಳನ್ನು ಕಾಣ್ತೇವೆ. ಹಾಗೆ ಪ್ರತಿಯೊಬ್ಬ ಕವಿಯೂ ಸಹ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಗಳನ್ನು ಬರೆದಾಗ ತಮ್ಮ ಅನುಭವದ ಪುಟಗಳಿಗೆ ಧ್ವನಿ ಕೊಡುವ ಕಾರ್ಯದಲ್ಲಿ ಕೊಡುತ್ತಾರೆ. ಈಗ ಸಮಾಜದಲ್ಲಿರ್ತಕ್ಕಂಥ ಕಾಯಕಗಳನ್ನ ಅದರ ಸಾಮಾಜಿಕ ದೃಷ್ಟಿಗಳನ್ನ, ಸಹಜ ಜೀವನ ದೃಷ್ಟಿಗಳನ್ನು ಓದುವಂತ ಕಟ್ಟಿ ಅದನ್ನ ಸಾಹಿತ್ಯದ ಮೂಲಕ ಬರೆಯಲಿಕ್ಕೆ ಪ್ರಯತ್ನವನ್ನು ಕೊಡುತ್ತಾರೆ. ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ. ಈ ಪ್ರಕಾರದಲ್ಲಿ ಪ್ರಸ್ತುತ ಕ್ರಮವನ್ನು ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈಗ ಪದ್ಯಭಾಗವನ್ನು ವಾಚನ ಮಾಡ್ತೀನಿ, ಮತ್ತೆ ಪುಸ್ತಕ ಇಟ್ಕೊಂಡು ನೋಡ್ತೇವೆ. ನಕ್ಕಿರುಳ ಗರಿಮುಗಿಲ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿದೆ ಬಾನ ಬೀದಿಗೆ, ಹತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾರುತ್ತಿದೆ ಇತ್ತ ಈ ಮನೆಯೊಳಗೆ. ಪುಟ್ಟ ಮಗುವನ್ನು ಮಂಚದ ಬಳಿಯ ಕೊಟ್ಟಿನಲ್ಲಿ ಕಣ್ಣಂತ ಮುಚ್ಚಿ ಮಲಗಿದೆ, ಅದು ಬರಿಮೈಲಿ ನಿತ್ಯ ಗಣ್ಣಿನಲ್ಲಿ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಒದಿಕೆಯನ್ನು ಸರಿಪಡಿಸಿಕೊಳ್ಳು ಮಗು ತಿರುಗಿ. ಒದಿಕೆಯ ಕಿತ್ತೆಸೆದು ಮಲಗುವುದು ಬರಿಮೈಲಿ, ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೆ ಉತ್ತರವಿಲ್ಲ, ದೆಸೆಗೆ ಎಲ್ಲ ಮಲಗಿದರು ಮಾತಾಡದೆ ನೋಡದೆ ನಿದ್ದೆ ಎಚ್ಚರಗಳಲ್ಲಿ ಮರೆವ ಕೈ ನಿಂತಿದೆ. ಅವನು ಅದನ್ನು ಲೆಕ್ಕಿಸದೆ ಓದಿಕೆಯನ್ನು ಓದಿಯುತ್ತಿದೆ. ವಿಚಾರ ಸಣ್ಣ ವಿಚಾರ ಆಗಿದ್ರೂ ಕೂಡ ಪ್ರಕೃತಿಯೊಂದಿಗೆ ಈ ಹೋಲಿಕೆ ಮಾಡಿಕೊಳ್ಳತಕ್ಕಂಥದ್ದು ಕವಿಯ ವಿಶೇಷತೆಯನ್ನು ನಾವು ಕಾಣ್ತೇವೆ. ಒಂದು ಸಣ್ಣ ಸಂಗತಿಯನ್ನ ಇಲ್ಲಿ ನಮ್ಮ ಮುಂದೆ, ನಿಮ್ಮ ಮುಂದೆ ಪ್ರಕೃತಿಯ ವರ್ಣನೆಯೊಂದಿಗೆ ಹೋಲಿಸತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥದ್ದು ಮುಂದೆ. ನಟ್ಟಿರಳ ಕರೆದಿಲ್ಲ ನೀರು ತುಂಬಿದ ನಡುವೆ ನಟ್ಟಿರಳು. ನಮ್ಮ ಮಠ ಮಧ್ಯಾಹ್ನದೊಳಗೆ ಇಲ್ಲಿ ಮಧ್ಯರಾತ್ರಿ ಆಗಿರ್ತಕ್ಕಂಥದ್ದು. ಮಧ್ಯರಾತ್ರಿ 12 ಗಂಟೆ ಆಗಿರ್ತಕ್ಕಂಥದ್ದು. ಇಡೀ ಪ್ರಪಂಚವೇ ಮಲಗಿರುತ್ತೆ. ಎಲ್ಲ ಕಡೆ ಹೋದರೂ ಕೂಡ ನಿಶಬ್ದವಾಗಿರ್ತಕ್ಕಂಥ ವಾತಾವರಣವನ್ನ ನಾವು ಕಾಣ್ತೀವಿ. ನಟ್ಟಿರಳು ಇರುಳು ರಾತ್ರಿ, ರಾತ್ರಿ 12 ನಟ್ಟಿರಳು ಇರುಳು ರಾತ್ರಿ. ಈ ರಾತ್ರಿಯ ಸಂದರ್ಭದಲ್ಲಿ ನಟ್ಟಿರಳ ಗರಿಮುಗಿಲ ನೀರು ತುಂಬಿದ ನಡುವೆ, ನೀರು ತುಂಬಿಕೊಂಡಿದೆ. ಆಕಾಶದಲ್ಲಿ ಕರಮಿಗಿಲು ಕಪ್ಪನೆಯ ನೀರು, ಕಪ್ಪು ಮೋಡ. ಆಕಾಶದಲ್ಲಿ ರಾತ್ರಿ ಆಗಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಕಪ್ಪು ಮೋಡ ತುಂಬಿಕೊಂಡಿದೆ. ನೀರು ತುಂಬಿಕೊಂಡು ಹಾಗಾಗಿ ಮಳೆಯ ನೀರು ಬರ್ತಾ ಇದ್ದಾನೆ, ಮಳೆ ಬರ್ತಾ ಇದೆ. ಹುಣ್ಣಿಮೆಯ ಕಣ್ಣ ತೆರೆದಿದೆ. ಅದು ಹುಣ್ಣಿಮೆಯ ದಿನ. ಆಗ ಚಂದ್ರನ ಬೆಳದಿಂಗಳು ಸ್ವಲ್ಪ ಭೂಮಿ ಮೇಲೆ ಬೀಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆ ದಿನ ಆ ಸೂರ್ಯ ಚಂದ್ರ ಕಣ್ಣನ್ನು ತೆರೆದುಕೊಂಡು ತನ್ನ ಬೆಳದಿಂಗಳನ್ನ ಭೂತಾಯಿಯ ಮೇಲೆ ಬಿಡ್ತಾ ಇದ್ದಾನೆ. ತಾರೆ ಬಂದಿವೆ. ತಾರೆ ಅಂದ್ರೆ ಆಕಾಶದಲ್ಲಿ ಆ ಮೋಡಗಳ ನಡುವೆ ನಕ್ಷತ್ರಗಳು ನಿಂತ ಇದ್ದಾವೆ, ಅವುಗಳು ಕಾಣಿಸ್ತವೆ. ತಾರೆ ನಕ್ಷತ್ರ, ನಕ್ಷತ್ರ ಆಕಾಶದಲ್ಲಿ ನಕ್ಷತ್ರಗಳು ಬಿಡುಗಡೆ ಮಾಡಿದ್ದಾರೆ. ತಾರೆ ಬಂದಿವೆ. ಬಾನ ಬೀದಿ, ಬಾನ ಅಂದ್ರೆ ಆಕಾಶ. ಆಕಾಶದಲ್ಲಿ ನಕ್ಷತ್ರಗಳು ಹತ್ತ ಹಿಡಿದ ಸೋನೆಯ ಶ್ರುತಿಗೆ. ಇನ್ನೊಂದು ಕಡೆ ಹೋದ್ರೆ ಹತ್ತ ಹಿಡಿದ ಸೋನೆ. ಸೋನೆ ಅಂದ್ರೆ ಆರಂಭದಲ್ಲಿ ಬರ್ತಕ್ಕಂಥ ಒಂದೇ ಸಮಯಕ್ಕೆ ಬರ್ತಕ್ಕಂಥ ಮಳೆ. ಸೋನೆ ಮಳೆ ಅಂದ್ರೆ ಸುಮ್ಮನೆ ಯಾವಾಗ ಮಳೆ ಕಿತ್ಕೊಂಡಿರುತ್ತೆ. ಅದರ ಸೋನೆ ತುಂಪು ಮಳೆ ಅಥವಾ ಜಡಿ ಮಳೆ, ಸಿಹಿ ಮಳೆ ಅಂತ ಕರಿತೀವಿ. ತುಂಪು
ಗಾಳಿಯ ಮೂಲಕ ಹಾಡನ್ನು ಹೇಳೋದಕ್ಕೆ ಅದು ಶ್ರುತಿಯಾಗಿ ಹಾಡಾಗಿ ಬದಲಾವಣೆಯಾಗಿದೆ. ಇಷ್ಟು ಪ್ರಕೃತಿಯ ವರ್ಣನೆ ಅಲ್ಲಿ ನರಸಿಂಹಸ್ವಾಮಿಯವರು ಮಾಡಿರುವುದನ್ನು ನಾವು ಕಾಣ್ತೇವೆ. ಇತ್ತ ಈ ಮನೆಯೊಳಗೆ ಪುಟ್ಟ ಒಂದು ಮಂಚದ ಬಳಿಯ ತೊಟ್ಟಿನಲ್ಲಿ ಕಣ್ಣಾದ ಮುಚ್ಚಿ ಮನೆಯುತ್ತೆ. ಇದು ಪ್ರಕೃತಿಯಲ್ಲಿ ಹೊರಗಡೆ ಇರ್ತಕ್ಕಂಥ ವರ್ಣನೆ. ಆದ್ರೆ ಇನ್ನೊಂದು ಕಡೆ ಬಂದ್ರೆ ಮನೆಯೊಳಗೆ ಸಣ್ಣ ಮಗು ಒಂದು ತೊಟ್ಟಿಲಲ್ಲಿ ಮಲಗಿದೆ. ತಾಯಿ ಮಂಚದ ಪಕ್ಕದಲ್ಲಿ ಮಲಗಿದ್ದಾರೆ. ತೊಟ್ಟಿಲ ಪಕ್ಕದಲ್ಲಿ ಮಂಚದಲ್ಲಿ ತಾಯಿ ಮಲಗಿದ್ದಾರೆ. ಪಕ್ಕದಲ್ಲಿ ತೊಟ್ಟಿಲಿದೆ. ಆ ತೊಟ್ಟಿಲಲ್ಲಿ ಮಗು ಮಲಗಿದೆ. ಹೆಂಗ್ ಮಲಗಿದೆ ಅಂದ್ರೆ ಕಣ್ಣಂತ ಮುಚ್ಚಿ ಮಲಗಿದೆ. ಅರ್ಧ ಕಣ್ಣನ್ನ ಮುಚ್ಚಿಕೊಂಡು ಆ ಮಗು ಬೆಕ್ಕಿನ ನಿದ್ರೆಯನ್ನ ಮಾಡ್ತಾ ಇದೆ. ಬೆಕ್ಕು ಬಹಳ ಬಹಳ ಯಾಕಂದ್ರೆ ಸ್ವಲ್ಪ ಶಬ್ದ ಸಾಕು ಪಟ್ ಅಂತ ಕಂಡುಕೊಡುತ್ತೆ. ಹಾಗೆ ಮಗು ಕೂಡ ಸಂಪೂರ್ಣವಾದ ಗಾಢವಾದ ನಿದ್ರೆಗೆ ಹೋಗಿದೆ. ಅರ್ಧ ಕಣ್ಣನ್ನು ಮುಚ್ಚಿಕೊಂಡು ನಿದ್ರೆ ಮಾಡುವಾಗ ನಾವು ಕಾಣ್ತೀವಿ. ನಿದ್ದೆಗಳಿಂದಲೇ ಅದು ಬರೀ ಮೈಯಲ್ಲಿದೆ. ಸಣ್ಣ ಒಂಥರ ಚಾಳಿ ಅನ್ಸುತ್ತೆ. ಮಗು ಎಷ್ಟೇ ರೀತಿಯ ಚಳಿ ಅಂತೇಳಿ ಮಳೆ ಅಂತೇಳಿ ನಾವು ಮುಚ್ಚಿದ್ರು ಕೂಡ ಅದು ಕಾಲು ಪಟ ಪಟ ಒದಗುತ್ತೆ, ಮಲಗುತ್ತೆ. ಅದು ತಾಯಿಗೆ ಒಂಥರ ಟೆನ್ಷನ್. ಅಯ್ಯೋ ಸಿಗ್ತ ನನ್ನ ಮಗುಗೆ ಎಲ್ಲಿ ಸಿಗ್ತಾಗಬೇಕು, ಎಲ್ಲಿ ಜ್ವರ ಬರ್ತಾವೋ, ಎಲ್ಲಿ ಕಾಯಿಲೆಗಳು ಬರಬೇಕು ಅಂತೇಳಿ ಸುಮ್ಮನೆ ಎಚ್ಚರ ಆದಂಗೆ ಅವ್ರ ಮೇಲೆ ಒದಿತಾರೆ. ಅದು ಮಗು ಕಾಲ ವಾತಾವರಣವನ್ನು ನಾವು ಕಾಣ್ತೀವಿ. ಅದು ಚಾಲನೆ ಹೋಗ್ತೇವೆ. ತಾಯಿಗೆ ಶ್ರಮ ಎಷ್ಟು. ತಾಯಿ ತನ್ನ ಮಗುವಿನ ಪಾಲನೆಯನ್ನು ಪೋಷಣೆ ಮಾಡ್ತಾ ತನ್ನೆಲ್ಲ ರಾತ್ರಿ ಸುಖ ದುಃಖ ಮಗುವಿನ ಮಗುವಿನ ರಕ್ಷಣೆಯಲ್ಲಿ ಕಾಣ್ತೀವಲ್ಲ ಅದನ್ನೇ ಹೇಳ್ತಾರೆ. ಇತ್ತ ಈ ಮನೆಯೊಳಗೆ ಪುಟ್ಟ ಒಂದು ಮಂಚದ ಬಳಿಯ ತೊಟ್ಟಿದ್ದೀವಿ. ಮಂಚ ಇದೆ, ಮಂಚದ ಪಕ್ಕದಲ್ಲಿ ತಾಯಿ ತೊಟ್ಟಿಲನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಕಂಡಾರ್ಥ ಅದು ನಿತ್ಯ ಗಂಡಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಒದಿಕೆಯನ್ನು ಸರಿಪಡಿಸುವುದು. ನಿತ್ಯ ಗಂಡಲಿನ ತಾಯಿ ಆ ತಾಯಿ ತನ್ನ ಮಗುವಿನ ಮೇಲೆ ಆಯ್ಕೆ ಒದಿಕೆಯನ್ನ ಕಾಲದಲ್ಲಿ ಬಂದಿರೋದನ್ನ ಪುನಃ ಸರಿಪಡಿಸಿ ತಾಯಿ ಮಗುವಿನ ಮೇಲೆ ಹಾಕ್ತಾರೆ. ಮಗು ತಿರುಗಿ ಒದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿ. ಅದು ಒದಿಕೆಯನ್ನು ಕಿತ್ತೆಸೆದು ಮಲಗುತ್ತೆ. ಬರೀ ಮೈಯಲ್ಲಿ ಒಜ್ಜದಕ್ಕೆ ಈ ಕಾಲು ಒದಿಯಲಿಕ್ಕೆ ತಾಯಿ ಮಗುವಿನ ಮೇಲೆ ಒದಿಕೆಯನ್ನು ಹಾಕಲಿಕ್ಕೆ ಆ ಮಗು ಹೆಚ್ಚಾಗಿ ಕಾಲು ಬರೆಯಲಿಕ್ಕೆ ಸಮ. ಇದು ಒಂದಿನ ಅಲ್ಲ, 2 ದಿನ ಅಲ್ಲ, 1 ಗಂಟೆ ಅಲ್ಲ, ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ತಾಯಿ ಹೇಗೆ ಒದಿಕೆಯನ್ನು ಹಾಕ್ತಾಳೋ ಹಾಗೆ ಮಗು ಸುಮ್ಮನೆ ಕಾಲಲ್ಲಿ ಒದಿತಾನೆ ನಿಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಒದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿ ಮೈಯಲ್ಲಿ ಮಲಗಿರುತ್ತೆ. ಸಣ್ಣಾಗಿದೆ ದೀಪ ಎಲ್ಲೋ ಅಲ್ಲಿ ರಾತ್ರಿ ಆಗಿರೋದ್ರಿಂದ ಒಂದು ದೀಪವನ್ನು ತಾಯಿ ಮೂಲೆಯಲ್ಲಿ ಸಣ್ಣ ದೀಪವನ್ನು ಇಟ್ಟಿರ್ತಾರೆ. ಕತ್ತಲೆಯ ಮನೆಯಲ್ಲಿ ಮಲಗಿದೆ. ಮಗು ಎಚ್ಚರಾಗುತ್ತ ಸಂದರ್ಭದಲ್ಲಿ ಎಲ್ಲಿ ಭಯಭೀತಿಯಿಂದ ಎದುರಿಕೊಳ್ಳುತ್ತೋ ಇರ್ತಕ್ಕಂಥ ಭಾವನೆಯಿಂದ ಮೂಲೆಯಲ್ಲಿ ಸಣ್ಣ ದೀಪವನ್ನು ಇಟ್ಟಿದ್ದಾರೆ. ಇದು ಸರಿನೋ ತಪ್ಪು, ದೀಪ ಇಟ್ಟರೆ ಸರಿನೋ ತಪ್ಪು ಗೊತ್ತಿಲ್ಲ. ಆದ್ರೆ ಆ ಪುತ್ರ ಇಲ್ಲಿ ಸಿಗದೇ ಇದ್ರೂ ಪರವಾಗಿಲ್ಲ. ತಾಯಿ ಮಾತ್ರ ರಾತ್ರಿ ತನ್ನ ಮಗುವನ್ನ ಕತ್ತಲೆ ಮನೆಯಲ್ಲಿ ಬಳಸಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿ ಭಯಭೀತವಾಗುವುದು, ಎಲ್ಲಿ ಎದುರಿಕೊಳ್ಳೋದು, ಎಲ್ಲಿ ಗಾಬರಿ ಒಳಗಾಗುತ್ತಿರ್ತಕ್ಕಂಥ ಉದ್ದೇಶದಿಂದ ಆ ತಾಯಿ ಆ ಮಗುವಿಗೋಸ್ಕರ ಮನೆಯನ್ನ ಬೆಳಕಿನಿಂದ ಮಾಡ್ತಾರೆ. ಸರಿ ತಪ್ಪೆ ಉತ್ತರವಿಲ್ಲ. ದೆಸೆಗೆ ಎಲ್ಲ ಮಲಗಿಯರು ಮಾತಾಡದೆ ದೆಸೆ ದಿಕ್ಕು ಎಲ್ಲ ದಿಕ್ಕುಗಳಲ್ಲಿ ಜನಗಳೆಲ್ಲ ಮಲಗಿಯರು ನಿದ್ರೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ತಾಯಿ ಮಾತ್ರ ನಿದ್ರೆ ಮಾಡೋದಿಲ್ಲ.
ಆರೈಕೆ ಮಾಡ್ತಕ್ಕಂಥ ತಾಯಿ ಆ ಮಗುವನ್ನ ರಕ್ಷಣೆ ಮಾಡ್ತಾ ಇರಲಿ. ಕೈ ಅದು ರಾತ್ರಿಯಲ್ಲಿ ನಿದ್ರೆ ಮಾಡ್ತಾ ಇರಲಿ, ಎಚ್ಚರಗೊಳ್ತಾ ಇರಲಿ ಅಂತ ಎಲ್ಲಾ ಸಂದರ್ಭದಲ್ಲೂ ಕೂಡ ಆ ಮಗುವನ್ನ ರಕ್ಷಣೆ ಮಾಡ್ತಾ ಇರ್ತಾರೆ ತಾಯಿ. ಅದನ್ನು ಲೆಕ್ಕಿಸದೆ ಮಗು ಬದುಕಿಯನ್ನು ಬರೆಯುತ್ತಿದೆ. ಅದರಲ್ಲಿ ಲೆಕ್ಕ ಇಲ್ಲ, ಅಥವಾ ತನ್ನ ತಾಯಿನಲ್ಲಿ ಯಾಕೆ ಓದಿಸ್ತಾ ಇಲ್ಲ ಇರ್ತಕ್ಕಂಥ ಭಾವನೆ ಮಗು ಇರೋದಿಲ್ಲ. ಹಾಗಾಗಿ ಆ ಮಗು ತಾಯಿಯಿಂದ ಒಲಿಕೆಯನ್ನ ಯಾವಾಗ ಕೂಡ ಒಲಿತಲೇ ಇರುತ್ತೆ. ತಾಯಿ ಪುನಃ ಓದಿಸ್ತಾ ಇರ್ತಾರೆ, ಇದು ಮಗು ಮಾಲವಾಗಿರ್ತಲೇ ಇರುತ್ತೆ. ಇಷ್ಟು ಈ ಪದ್ಯವಾಗ. ಇನ್ನೊಂದು ಪದ್ಯವಾಗ ಹೋಗ್ತೇನೆ. ನಟ್ಟಿಗಳ ಕರಿಮಗಿಲಾಗಿ ನುಮ್ಮೆಗಳ ನಡುವೆ ಹುಣ್ಣುಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿದೆ ಬಾನ ಬೀದಿಗೆ. ಅತ್ತ ಹಿಡಿದ ಸೋನೆ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಇತ್ತ ಈ ಮನೆಯೊಳಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣಾರ್ಧ ಮುಚ್ಚಿ ಮಲಗಿದೆ, ಅದು ಒರಿಮೈಲಿ. ನಿದ್ದೆ ಗಂಟಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಒಲಿಕೆಯನ್ನು ಸರಿಪಡಿಸಿಕೊಳ್ಳು. ಮಗು ತಿರುಗಿ ಒಲಿಕೆಯನ್ನು ಕಿತ್ತೆಸೆದು ಮಲಗುವುದು ಒರಿಮೈಲಿ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಗೆ, ಇದು ಸರಿಯೇ ತಪ್ಪೆ, ಸರಿಯೇ ತಪ್ಪೆ ಉತ್ತರವಿಲ್ಲ. ದೆಸೆಗೆ ಎಲ್ಲ ಮಲಗಿಯರು ಮಾತಾಡದೇ ನೋಡದೆ ನಿದ್ದೆ ಎಚ್ಚರಗಳಲ್ಲಿ ಪಡೆಯುವ ಕೈ ಕುಳಿತಿದೆ. ಅದನ್ನು ಲೆಕ್ಕಿಸದೆ ಮಗು ಬದುಕಿಯನ್ನು ಬರೆಯುತ್ತಿದೆ. ಮೊದಲು ಕೈ ಪ್ರಕೃತಿಯ ವರ್ಣನೆ ಮಾಡ್ತಾರೆ ಪದ್ಯಕಾಲದಲ್ಲಿ. ಅವರ ನಟ್ಟಿಗಳು ಮಧ್ಯರಾತ್ರಿ ಆಕಾಶದಲ್ಲಿ ಕಪ್ಪನೆಯ ಮೋಡ ಕವಿರ್ತಕ್ಕಂಥದ್ದು, ನೀರು ತುಂಬಿಕೊಂಡು ಮೋಡದ್ದು ಕಪ್ಪು ಕಾಣ್ತಾ ಇದೆ ಅಂತ ಉಳಿಮೆ ಸಂದರ್ಭದಲ್ಲಿ ಚಂದ್ರನ ಬೆಳಕುಗಳು ಹೊರಗಡೆ ಸಂದರ್ಭವಾಗಿ ಕಾಣ್ತಾ ಇದೆ. ಆಕಾಶದಲ್ಲಿ ನಕ್ಷತ್ರಗಳು ಬಂದಿವೆ, ಆಕಾಶದಲ್ಲಿ ನಕ್ಷತ್ರಗಳು ಒಂದು ಬಳಪಳನೆ ಬೆಳೀತಾ ಇದ್ದಾವೆ. ಇನ್ನೊಂದು ಕಡೆ ಸೋನೆ ಮಳೆ, ಜಡಿ ಮಳೆ ಒಂದೇ ಸಮಯ ಸುರಿತಾ ಇದೆ. ಗಾಳಿ ಧ್ವನಿಯನ್ನು ಬೀಸಿದೆ. ಆ ಗಾಳಿಯ ಮೂಲಕ ಆ ಮಗು ಪದಕ್ಕೆ ಆರಂಭ ಹೇಳ್ತಿದೆ ಏನೋ ಎಂತಕ್ಕಂಥ ಕಲ್ಪನೆ ಇಲ್ಲಿ ವಾಸವಾಗ್ತಕ್ಕಂಥ ನಾವು ಕಾಣ್ತೀವಿ. ಇನ್ನೊಂದು ಕಡೆಗೆ ಬಂದರೆ ಮನೆಯೊಳಗೆ ಪುಟ್ಟ ಮಗು ಒಂದು ಮಂಚದ ಬಳಿ ಒಂದು ತೊಟ್ಟಿಯಲ್ಲಿ ಮಲಗಿರುತ್ತೆ. ಆ ಮಗು ಕಣ್ಣಾರ್ಧ ಮುಚ್ಚಿಕೊಂಡು ತೆರೆದುಕೊಂಡು ಕಣ್ಣಾರ್ಧ ಮುಚ್ಚಿ ಮಲಗಿದೆ. ಅದು ಹೀಗೆ ಬರೀ ಬೈ ಬಂದಿರ್ತಕ್ಕಂಥ ನಾವು ಕಾಣ್ತೇವೆ. ಅಲ್ಲದೆ ಬದುಕಿಯನ್ನು ಪಡೆದಿರೋದನ್ನು ನಾವು ನೋಡ್ತೇವೆ. ನಿದ್ದೆ ಬೆಳೆದರೆ ಪಕ್ಕ ತಾಯಿ ಕೈ ನೀಡಿ ಮತ್ತೆ ಒಲಿಕೆಯನ್ನ ಸರಿ ಮಾಡ್ತಾರೆ. ಆದರೆ ಮಗು ತಿರುಗಿ ಪುನಃ ಒಲಿಕೆಯನ್ನು ಕಿತ್ತೆಸೆದು ಮಲತಕ್ಕಂಥದ್ದನ್ನು ನಾವು ನೋಡ್ತೀವಿ ಬೈಬೈಯಲ್ಲಿ. ಹಾಗಾಗಿ ಅವರು ಸಣ್ಣದ ದೀಪವನ್ನ ಒಂದು ಮೂಲೆಯಲ್ಲಿ ಹಚ್ಚಿ ತಾಯಿ ಬೆಳೆಯುತ್ತಾರೆ. ಇದು ತಪ್ಪೋ ಸರಿಯೋ ಉತ್ತರ ಇಲ್ಲ. ಅದು ತಾಯಿ ತನ್ನ ಮಗುವನ್ನ ಕತ್ತಲೆಯ ಕೋಣೆಯಲ್ಲಿ ಬದುಕಲಿಕ್ಕೆ ಇಷ್ಟಪಡಲ್ಲ. ಎಲ್ಲ ಮಲಗಿಯರು ಮಾತಾಡದೆ ನೋಡದೆ, ಎಲ್ಲರೂ ಮಲಗಿದರೆ ಮಾತಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ನಿದ್ದೆ ಎಚ್ಚರಗಳಲ್ಲಿ ಬರೆಯುವ ಕೈ ಮುಗಿಸ್ತೀವಿ. ಇರಲಿ, ಎಚ್ಚರಗೊಳ್ಳಿರಲಿ. ಆ ಮಗುವನ್ನು ರಕ್ಷಣೆ ಮಾಡತಕ್ಕಂಥ ತಾಯಿ ಮಾತ್ರ ಅದನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಲೆಕ್ಕಿಸದೆ ಮಗು ಹುಡುಕಿ ಅದೆಷ್ಟೇ ಕಷ್ಟಪಟ್ಟು ತಾಯಿ ಮಗುವಿಗೆ ಒಲಿಸಿದ್ರು ಕೂಡ ಅದನ್ನ ಲೆಕ್ಕಿಸದೆ ಯೋಚನೆ ಮಾಡದೆ ಮಗು ಮಾತ್ರ ಕಾಲ ಹೊಡೆದು ಮಲಕೋದನ್ನ ನಾವು ಕಾಣ್ತೀವಿ. ಇಷ್ಟು ಈ ಪದ್ಯಭಾಗ ಸಣ್ಣ ಸಂಗತಿ. ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟ ಏನಾದರೂ ನಿಮ್ಮ ಪ್ರಶ್ನೆ ಇದ್ರೆ ಅಥವಾ ಅನುಮಾನ ಇದ್ರೆ ಕೇಳಬಹುದು. ಏನಾದರೂ ಹೋಗಿದ್ದೆ ಕೇಳಿರುತ್ತೆ, ಓದಿ ನಿಂದಾಗ ಅರ್ಥ ಆಗುತ್ತೆ. ಸುಲಭ ಇರತಕ್ಕಂಥ ಪದ್ಯಭಾಗ ಇದು. ಈಗ ಹಿಂದೆ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳನ್ನ ನೋಡೋಣ. ಪದ್ಯಭಾಗದಲ್ಲಿ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳಿದ್ದಾರೆ. ಆ ಪ್ರಶ್ನೆಗಳನ್ನ ಉತ್ತರವನ್ನ ಈಗ ನೋಡೋಣ. ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ? ಒಂದು ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ?
ಮೂಲೆಯಲ್ಲಿ ಇರುವುದು ಏನು? ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ಮುಗಿಯುತ್ತಿದೆ? ನಿದ್ದೆ ಎಚ್ಚರದಲ್ಲಿ ಯಾವ ಕೈ ಮುಗಿಯುತ್ತಿದೆ? ಯಾವುದನ್ನು ಲೆಕ್ಕಿಸದೆ ಯಾವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಹೊಂದಿದೆ. ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ? ಹುಣ್ಣಿಮೆಯ ಕಣ್ಣು ಬಾಲಿನಲ್ಲಿ ತೆರೆದಿದೆ. ಹುಣ್ಣಿಮೆಯ ಕಣ್ಣು ನಟ್ಟುಗಳ ಗರ್ಭುಗಳ ನೀರುಗಳ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿದೆ. ಮಧ್ಯರಾತ್ರಿಯೇ ಕಪ್ಪನೆ ಮೋಡಗಳ ನಡುವೆ ನೀರುಗಳ ನಡುವೆ ಇದು ಕಣ್ಣು ತೆರೆದಿದೆ. ಪುಟ್ಟ ಮಗು ತೊಟ್ಟಿನಲ್ಲಿ ಹೇಗೆ ಮಲಗಿದೆ? ಪುಟ್ಟ ಮಗು ತೊಟ್ಟಿನಲ್ಲಿ ಕಣ್ಣಾರ್ಧ ಮುಚ್ಚಿ ಮಲಗಿದೆ. ಕಣ್ಣಾರ್ಧ ಮುಚ್ಚಿ ಮಲಗಿದೆ. ಮೂಲೆಯಲ್ಲಿ ಇರುವುದೇನು? ಮೂಲೆಯಲ್ಲಿ ಇರುವುದು ಸಣ್ಣನೆಯ ದೀಪ. ಸಣ್ಣನೆಯ ದೀಪ. ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ಹಿಡಿಯುತ್ತದೆ? ನಿದ್ದೆ ಎಚ್ಚರಗಳಲ್ಲಿ ಕೊರೆವ ಕೈ ಹಿಡಿಯುತ್ತಿದೆ. ಯಾವುದನ್ನು ಲೆಕ್ಕಿಸದೆ ಹೊದಿಕೆಯನ್ನು ಒದಗಿಸುತ್ತಿದೆ. ಯಾವುದನ್ನು ಲೆಕ್ಕಿಸದೆ ಕೊರೆವ ಕೈ ಹಿಡಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಕೊರೆವ ಕೈ ಹಿಡಿಯುವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದಗಿಸುತ್ತಿದೆ. ಇಷ್ಟು ಈ ಪ್ರಶ್ನೆಗೆ ಉತ್ತರ. ನಾವಲ್ಲಿ ಈಗ 2 ವರ್ಗದ ಪ್ರಶ್ನೆಗಳಿದ್ದಾವೆ. ನಾಳೆ ಅವುಗಳನ್ನು ಓದ್ಕೊಂಡು ಬನ್ನಿ. ತಾಯಿ ತನ್ನ ಮಗುವಿನ ಆರೈಕೆಯನ್ನು ಹೇಗೆ ಮಾಡುತ್ತಾರೆ ವಿವರಿಸಿ. ಕವಿ ಯಾವ ಸಣ್ಣ ಸಂಗತಿಯನ್ನು ಈ ಕವನದಲ್ಲಿ ವಿವರಿಸಿದ್ದಾರೆ? ಈ ಕವನದಲ್ಲಿ ಕವಿ ನೀಡಿರುವ ಪ್ರಾಕೃತಿಕ ಘಟನೆಗಳನ್ನ ತಿಳಿಸಿ ಸಂದರ್ಭ ಬರೆಸಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. 4 ಅಂಕದ ಪ್ರಶ್ನೆ. ಕವಿ ಯಾವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ಘಟನೆಗಳೊಂದಿಗೆ ಹೋಲಿಕೆ ಮಾಡಿದ್ದಾರೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೀವು ಅದಕ್ಕೆ ಉತ್ತರವನ್ನ ಬರೀಬೇಕಾಗುತ್ತೆ. ಇಷ್ಟು ಇವತ್ತಿನ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಿದೆ. ನೋಡ್ಬೇಕಾದ್ರೆ ಸೈದ್ಧಾಂತಿಕ ಭಾಷಾಭ್ಯಾಸ ಏನು? ನಾವು ಗದ್ಯ ನೋಡಿದ್ದೀವಿ, ಪದ್ಯ ನೋಡಿದ್ವಿ. ಗದ್ಯ, ಪದ್ಯ ಮತ್ತು ಇನ್ನೊಂದು ಚಂಪು ಸಾಹಿತ್ಯ ಅಂತ ಬರುತ್ತೆ. ಗದ್ಯ ಅಂದ್ರೆ ಪಾಠ ಬರಬೇಕಾಗಿರೋದು, ಪದ್ಯ ಅಂದ್ರೆ ಕವನ ಬರುತ್ತೆ. ಚಂಪು ಸಾಹಿತ್ಯ ಅಂದ್ರೆ ಈ ಗದ್ಯ ಪದ್ಯಗಳ ಮಿಶ್ರಿತ ಸಾಹಿತ್ಯವೇ. ಸ್ವಲ್ಪ ಗದ್ಯ ಇರುತ್ತೆ, ಸ್ವಲ್ಪ ಭಾಗ ಪದ್ಯ ಇರುತ್ತೆ, ಮತ್ತೆ ಗದ್ಯ ಬರುತ್ತೆ, ಮತ್ತೆ ಪದ್ಯ ಬರುತ್ತೆ. ಅದನ್ನ ಏನಂತೀವಿ? ಚಂಪು ಸಾಹಿತ್ಯ ಅಂತೀವಿ. ಗದ್ಯ ಪದ್ಯ ಮಿಶ್ರಿತ ಸಾಹಿತ್ಯ ಆಗಿರೋದು ಪ್ರಧಾನ ಗದ್ಯ ಮತ್ತು ಪದ್ಯ ಎರಡೇ ವಿಭಾಗಗಳನ್ನ ಹೇಳಬಹುದು. ಹೆಚ್ಚಾಗಿ ಗದ್ಯ ಪದ್ಯ ಅಂತ ಹೇಳ್ತೀವಿ. ಇಲ್ಲಿ ಛಂದಸ್ಸು ಛಂದಸ್ಸು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅಂಶ. ಛಂದಸ್ಸು ಏನ್ ಛಂದಸ್ಸು ಅಂದ್ರೆ ಪದ್ಯ ರಚನೆಯ ನಿಯಮವನ್ನು ತಿಳಿಸಾಕ್ತಾರೆ. ಪದ್ಯ ಅಂದ್ರೆ ಏನಿರಬೇಕು, ಎಷ್ಟು ಸಾಲುಗಳಿರ್ತವೆ, ಇಲ್ಲಿ ಎತ್ತಿ ಬರುತ್ತೆ, ಇಲ್ಲಿ ಪ್ರಾಚೀನ ಬರಬೇಕು, ಯಾವ ರೀತಿಯ ಗಣಗಳು ಬರಬೇಕು ಎಂಬತಕ್ಕಂಥ ನಿಯಮವನ್ನು ತಿಳಿಸತಕ್ಕಂಥದ್ದೇ ಛಂದಸ್ಸು. ಪದ್ಯದ ರಚನೆಯ ನಿಯಮವನ್ನು ತಿಳಿಸತಕ್ಕಂಥ ಶಾಸ್ತ್ರವೇ ಛಂದಸ್ಸು ಅಂತೇಳಿ ನಾವು ಹೇಳ್ತೀವಿ. ಈ ಛಂದಸ್ಸಿಂದ ಏನು ತಿಳಿದುಕೊಳ್ಳುತ್ತೆ ಅಂದ್ರೆ 3 ಕಾರಣಗಳಿಗಾಗಿ ಛಂದಸ್ಸಿನ ಗುರುತರವಾದ ಮಹತ್ವ ಗೊತ್ತಾಗ್ತದೆ. ಹಿಂದಿನ ಕಾಲದ ಲಕ್ಷಣ ತಿಳಿದುಕೊಳ್ಳುವುದು. ಲಕ್ಷಣ ಷಟ್ಪದಿ ಎಷ್ಟಾಗಿರ್ತವೆ, ಆ ಸಾಲುಗಳಲ್ಲಿ ಎಷ್ಟೆಷ್ಟು ಮಾತುಗಳು
ಅದರಲ್ಲಿ 3 ವಿಧಗಳು: ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಅಂತ ಹೇಳಿ. ಹಾಗೆ ಇಲ್ಲಿ ಯತಿ ಅಂತ ಬರುತ್ತೆ. ಯತಿ ಅಂದ್ರೆ ಪದ್ಯವನ್ನು ವಾಚನ ಮಾಡತಕ್ಕಂಥ ಸಂದರ್ಭದಲ್ಲಿ ಅರ್ಥಕ್ಕೆ ಲೋಪವಾಗದಂತೆ ಪದ್ಯ ಭಾಗವನ್ನು ಮೀಸಿ ಉಚ್ಚಾರಣೆ ಮಾಡ್ತಿಲ್ಲ, ನಾವು ಪೂರ್ಣ ವಿರಾಮ ಅಂತ ಕರಿತೀವಿ, ಹಾಗೆ ಯತಿ ಅಂತ ಹೇಳಿ ಪದ್ಯ ಭಾಗ ಕರಿತೀವಿ. ಪದ್ಯ ಭಾಗವನ್ನ ವಾಚನ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಲ್ಲಿಸಬೇಕು. ಆದರೆ ನಿಲ್ಲಿಸಿದ್ರೆ ಆ ಪದ್ಯದ ಅರ್ಥಕ್ಕೆ ಯಾವುದೇ ಚ್ಯುತಿ ಬರಬಾರದು. ಇಲ್ಲಿ ಯತಿ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಗಣ ಅಂತ ಬರುತ್ತೆ. ಗಣ ಅಂದ್ರೆ ಒಂದು ಗುಂಪು, ಅಕ್ಷರಗಳ ಗುಂಪು ಅಥವಾ ಮಾತ್ರಗಳ ಗುಂಪನ್ನ ಗಣ ಅಂತ ಕರಿತೀವಿ. ಇದರಲ್ಲಿ ಮಾತ್ರಗಳ, ಅಕ್ಷರಗಳ ಮತ್ತೆ ಅಂಶಗಳ ಅನ್ನೋದನ್ನ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಪ್ರಾಸ. ಪ್ರಾಸ ಬರ್ತಕ್ಕಂಥದ್ದೇ ನಾವು ಗಣ ಅಂತ ಕರಿತೀವಿ. ಗಣ, ಗಣದಲ್ಲಿ ಅಕ್ಷರಗಣ, ಮಾತ್ರಗಣ ಮತ್ತು ಅಂಶಗಣ ಅಂತ ಹೇಳಿ ಕರಿತೀವಿ. ಈ ಛಂದಸ್ಸ ಏನು? ಛಂದಸ್ಸು ಅಂದ್ರೆ ಪದ್ಯದ ರಚನೆಯ ನಿಯಮವನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಸು. ಪದ್ಯದ ರಚನೆಯ ನಿಯಮವನ್ನು ತಿಳಿಸ್ತಕ್ಕಂಥ ಶಾಸ್ತ್ರವೇ ಛಂದಸ್ಸು. ಇಲ್ಲಿ ಪ್ರಾಸ ಬರುತ್ತೆ, ಯತಿ ಬರುತ್ತೆ, ಗಣಗಳು ಬರ್ತವೆ. ಪ್ರಾಸ, ಯತಿ, ಗಣ. ಪ್ರಾಸ ಅಂದ್ರೆ ಪದ್ಯದ ಪ್ರತಿ ಸಾಲಿನಲ್ಲಿ ಒಂದೇ ಸ್ಥಳದಲ್ಲಿ ಒಂದು ಪದ ಆಗಿರ್ಬೋದು, ಒಂದು ಅಕ್ಷರ ಆಗಿರ್ಬೋದು, ಪುನರಾವರ್ತನೆಯಾಗಿ ಎಲ್ಲಾ ಸ್ಥಳದಲ್ಲಿ ಬಂದ್ರೆ ಅದನ್ನ ಪ್ರಾಸ ಅಂತ ಕರಿತೀವಿ. ಪ್ರಾಸದಲ್ಲಿ 3 ವಿಧ: ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಯತಿ ಅಂದ್ರೆ ಪದ್ಯವನ್ನು ವಾಚನ ಮಾಡುವಾಗ ಆ ಅರ್ಥಕ್ಕೆ ಚ್ಯುತಿ ಬಾರದಂತೆ ನಿಲ್ಲಿಸ್ತಕ್ಕಂಥ ಸ್ಥಳಕ್ಕೆ ಯತಿ ಅಂತ ಕರಿತೀವಿ. ಇದನ್ನ ಪೂರ್ಣ ವಿರಾಮ ಅಂತ ಕರಿತೀವಿ. ಹಾಗೆ ಇನ್ನೊಂದು ಗಣ. ಗಣ ಅಂದ್ರೆ ಗುಂಪು, ಅಕ್ಷರಗಳ ಗುಂಪಾಗಿರ್ಬೋದು, ಮಾತ್ರ ಗುಂಪಾಗಿರ್ಬೋದು ಅಥವಾ ಅಂಶಗಳ ಆಗಿರ್ಬೋದು. ಇದನ್ನ ಗಣ ಅಂತ ಕರಿತೀವಿ. ಇಷ್ಟಾದ್ಮೇಲೆ ನಾವು ಗಣದ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡೋಣ. ಗಣ ಅಂದ್ರೆ ಗುಂಪು. ಗುಂಪು ಅಂದ್ರೆ ಅಕ್ಷರಗಳ ಗುಂಪು. ಗಣ ಗುಂಪು, ಅಕ್ಷರಗಳ ಗುಂಪಾಗಿರ್ಬೋದು, ಮಾತ್ರಗಳ ಗುಂಪಾಗಿರ್ಬೋದು, ಅಂಶಗಳ ಗುಂಪು ಕೂಡ ಆಗಿರ್ಬೋದು. ಅದಕ್ಕಿಂತ ಮುಂಚೆ ಗಣ ಮಾಡೋದು
ಗುಣಿತಾಕ್ಷರಗಳು. ಹ್ರಸ್ವ ಸ್ವರದಿಂದ ಗುಣಿತಾಕ್ಷರಗಳು ಯಾವ್ಯಾವು? ಕ, ಕಿ, ಕು, ಕು, ಕೆ ಮತ್ತು ಕೋ. ಆಮೇಲೆ ಲಾರಿ ಲೋ, ರೋ, ಲೇ, ಲೋ ಈ ರೀತಿ ಬರ್ತಕ್ಕಂಥ ಎಲ್ಲ 34 ವ್ಯಂಜನಗಳಲ್ಲಿ ಈ ರೀತಿ ಹ್ರಸ್ವ ಸ್ವರಗಳಿಂದ ಕೂಡಿರ್ತಕ್ಕಂಥ ಎಲ್ಲ ಅಕ್ಷರಗಳು ಎಲ್ಲಿ ಬಂದರೂ ಕೂಡ ಅವು ಏನಾಗ್ತವೆ? ಲಘು ಅಂತ ಹೇಳಿ ಗುರುತಿಸಬೇಕಾಗ್ತದೆ. ಲಘು ಅಂತ ಹೇಳೋ ಹ್ರಸ್ವ ಸ್ವರಗಳು. ಹ್ರಸ್ವ ಸ್ವರ ಎಲ್ಲಿ ಬಂದರೂ ಕೂಡ ಇದನ್ನ ಲಘು ಅಂತ ಗುರುತಿಸ್ತದೆ. ಲಘುವನ್ನ ಈ ಯು ಚಿಹ್ನೆಯಿಂದ ಈ ರೀತಿ ಗುರುತಿಸ್ತದೆ. ಇದು ಒಂದು ಮಾತ್ರ ಒಂದು ಅಂತ ಹೇಳಿ ಮಾತ್ರ ಕಾಲ ಅಂತ ಹೇಳ್ತೀವಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳೇ ಲಘು. ಆಮೇಲೆ ಹ್ರಸ್ವ ಸ್ವರಗಳು. ಹ್ರಸ್ವ ಸ್ವರಗಳು ಹ್ರಸ್ವ ಸ್ವರದಿಂದ ಕೂಡಿದ ಅಕ್ಷರಗಳು. ನಮಗೆ ಹೆಂಗ ಅಂದ್ರೆ ಹುಡುಗಿ ಕಾಲುಂಟೆ ಆ ಖಾ ಇದು ದೀರ್ಘ ಕೂಡಿದ್ದು, ಇದು ಹ್ರಸ್ವ ಸ್ವರಗಳ ಕೂಡಿದ್ದು ಲಘು ಆಗೋದನ್ನ ನಾವು ಕಾಣ್ತೇವೆ. ಹ್ರಸ್ವ ಸ್ವರಗಳಿಂದ ಕೂಡಿದ ಅಕ್ಷರ. ಎರಡನೇ ಅಂಶ ಹ್ರಸ್ವ ಸ್ವರದಿಂದ ಕೂಡಿದ ಅಕ್ಷರ. ಒಂದನೇ ಅಂಶ ಹ್ರಸ್ವ ಸ್ವರಗಳು. ಇವೆಲ್ಲವನ್ನೂ ಕೂಡ ನಾವು ಲಘು ಅಂತೇಳಿ ಗುರುತಿಸ್ತೇವೆ. ಛಂದಸ್ಸು ಅಂದ್ರೆ ಪದ್ಯದ ರಚನೆಯ ನಿಯಮವನ್ನು ತಿಳಿಸ್ತಕ್ಕಂಥ ಶಾಸ್ತ್ರವೇ ಛಂದಸ್ಸು. ಅದರಲ್ಲಿ ಲಘು ಆಗ್ತಕ್ಕಂಥ ಅಕ್ಷರಗಳು ಯಾವುದಂದ್ರೆ ಹ್ರಸ್ವ ಸ್ವರ, ಹ್ರಸ್ವ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳು. ಇಷ್ಟು ಇವತ್ತಿಗೆ ಸಂಬಂಧಪಟ್ಟಾಗೆ ಸಾಕಪ್ಪ. ಮುಂದಿನ ಗುರು ಯಾವ್ಯಾವಾಗ್ತವೆ, ಪದ್ಯ ವಾಕ್ಯಕ್ಕೆ ಸ್ವರ ಹಾಕ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ಎಲ್ಲ ತಿಳ್ಕೊಳ್ಳೋಣ. ಧನ್ಯವಾದಗಳು. ಈ ಪದ್ಯವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ್ಯ ಇರುತ್ತೆ, ಆಮೇಲೆ ಕವಿಯ ಪರಿಚಯದ ವಿಡಿಯೋ ಇರುತ್ತೆ. ಮುಂದೆ ನೋಡಿದ್ರೆ ಥ್ಯಾಂಕ್ ಯು. ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ಸರಸ್ವತಿ ಕನ್ನಡ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ದಿನ ನಾವು 8ನೇ ತರಗತಿಯ ಪದ್ಯ ಭಾಗದಲ್ಲಿ ಬರುವಂತಹ 2ನೇ ಪದ್ಯ ಸಣ್ಣ ಸಂಗತಿ. ಈ ಪದ್ಯದ ಕವಿ ಪರಿಚಯ, ಪದ್ಯದ ಆಶಯ ಭಾವ ಮತ್ತು ಪ್ರವೇಶವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ. ಮುಂದೆ ಬರುವಂತಹ ವಿಡಿಯೋ ಮುಖಾಂತರ KS ನರಸಿಂಹಸ್ವಾಮಿಯವರ ಪರಿಚಯವನ್ನು ತಿಳಿದುಕೊಳ್ಳೋಣ. ಸಿರಿಗೆರೆಯ ನೀರಿನಲ್ಲಿ ತಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಹೆಡೆಯ ಸಾಲು ತುರುಬೆಲ್ಲ ತುಳಿನಿಂದ. ಈ ಮನಸೆಳೆಯುವ ಗೀತೆಗಳನ್ನು ಕರ್ನಾಟಕದಲ್ಲಿ ಯಾರು ತಾನೇ ಕೇಳಿಲ್ಲ? ಕನ್ನಡಿಗರ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿ ಕರ್ನಾಟಕದ ಉದ್ದಗಲಕ್ಕೂ ಕೇಳಿಬರುವ ಈ ಕವನಗಳ ಕರ್ತೃವೇ ಮಲ್ಲಿಗೆಯ ಕವಿ KS ನರಸಿಂಹಸ್ವಾಮಿ ಅವರು. KS ನರಸಿಂಹಸ್ವಾಮಿ ಅವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ. ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಹಾಗೂ ಒಂದು ಬಲಿಷ್ಠ ಕೋಟೆ ಮತ್ತು ನರಸಿಂಹಸ್ವಾಮಿ ಗುಡಿ ಇರುವ ಈ ಪುಟ್ಟ ಹಳ್ಳಿಯಲ್ಲಿ ಅವರು 1915ನೇ ಇಸವಿ ಜನವರಿ 26ರಂದು ಜನಿಸಿದರು. ಅವರ ತಂದೆ ಕಿಕ್ಕೇರಿಯ ಶ್ರೀ ಸುಬ್ಬರಾವ್, ತಾಯಿ ಶ್ರೀಮತಿ ನಾಗಮ್ಮ ಹತ್ತಿರದ ಹೊಸ ಹೊಳಲಿನವರು. ನೌಕರಿ ಹುಡುಕಿಕೊಂಡು ಶ್ರೀ ಸುಬ್ಬರಾಯರು ಮೈಸೂರಿಗೆ ಹೋಗಿ ಹಳ್ಳದ ಕೇರಿಯಲ್ಲಿ ನೆಲೆಸಿದರು. ಪರಿಣಾಮವಾಗಿ ನರಸಿಂಹಸ್ವಾಮಿಯವರು ತಮ್ಮ ಬಾಲ್ಯವನ್ನು ಮೈಸೂರಲ್ಲಿ ಕಳೆಯುವಂತಾಯಿತು. ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪ್ರಾಕ್ಟೀಸಿಂಗ್ ಮಿಡ್ಲ್ ಸ್ಕೂಲ್ನಲ್ಲಿ ಮುಗಿಸಿದರು. ಆ ಜಾಗದಲ್ಲಿ ಈಗ ಮೈಸೂರಿನ ಮುಖ್ಯ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ. 1928ರಲ್ಲಿ ಮಹಾರಾಜ ಹೈಸ್ಕೂಲು ಸೇರಿದ ಅವರು 1931ರವರೆಗೆ ಅಲ್ಲಿ ಓದು ಮುಂದುವರೆಸಿದರು. ಈ ಅವಧಿಯಲ್ಲಿ ತೋಟದಲ್ಲಿನ ಹೂವು ಕೊಯ್ಯುವ ಕೆಲಸ ಮಾಡುತ್ತಾ ಸೀತಾರಾಮ ಶಾಸ್ತ್ರಿಗಳಿಗೆ ನೆರವಾದರು.
ಇದಕ್ಕೆ ಪ್ರತಿಯಾಗಿ ಸೀತಾರಾಮ ಶಾಸ್ತ್ರಿಗಳು ಅವರಿಗೆ ಅಮರಕೋಶವನ್ನು ಕಲಿಸಿದರು. ಅವರ ಬದುಕಿನಲ್ಲಿ ಇದು ಶಾಶ್ವತವಾಗಿ ಜೊತೆಯಾಯಿತು. ಹೂಗಳು ಮತ್ತು ನರಸಿಂಹಸ್ವಾಮಿಯವರ ನಡುವಣ ಸಂಬಂಧ ಅಂದಿನಿಂದಲೇ ಜೀವನದುದ್ದಕ್ಕೂ ಮುಂದುವರಿಯಿತು. ಇದು ಮೈಸೂರಿನ ಜಯನಗರದಲ್ಲಿ ಅವರಿದ್ದ ಮನೆ. ಇಲ್ಲಿ ಅವರು ತಮ್ಮ ಅನೇಕ ಜನಪ್ರಿಯ ಕವನಗಳನ್ನು ಬರೆದರು. ನರಸಿಂಹಸ್ವಾಮಿಯವರಿಗೆ ಮೈಸೂರಿನ ವಾತಾವರಣ ಅಚ್ಚುಮೆಚ್ಚಾಯಿತು. ಅದರಲ್ಲಿಯೂ ಪ್ರತಿನಿತ್ಯ ತಮ್ಮ ಗುರು ತೀನಂ ಶ್ರೀಕಂಠಯ್ಯನವರೊಡನೆ ಕುಕ್ಕರಹಳ್ಳಿ ಕೆರೆ ಏರಿಯ ಮೇಲೆ ನಡೆಸುತ್ತಿದ್ದ ಸಾಹಿತ್ಯಕ ಚರ್ಚೆ ಮಹತ್ವಪೂರ್ಣವಾಗಿತ್ತು. ಕೆ.ಎಸ್. ನರಸಿಂಹಸ್ವಾಮಿಯವರ ಸಾಹಿತ್ಯಕ ಸಾಧನೆಗಳು ಅಪೂರ್ವವಾದವು. ಪ್ರಖ್ಯಾತ ಕವನಗಳನ್ನಲ್ಲದೆ ಹಲವಾರು ಗದ್ಯ ಕೃತಿಗಳನ್ನು, ಅನುವಾದಗಳನ್ನು ಅವರು ಹೊರತಂದು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದರು. ನರಸಿಂಹಸ್ವಾಮಿಯವರು ಕನ್ನಡ ಸಾರಸ್ವತ ಗಗನದ ಒಂದು ಬೆಳ್ಳಿ ಚುಕ್ಕಿ. ನರಸಿಂಹಸ್ವಾಮಿಯವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅನೇಕ. 1957ರಲ್ಲಿ ಅವರ ಶಿಲಾಲತೆ ಸಂಕಲನಕ್ಕೆ ಮೈಸೂರು ಸರ್ಕಾರದ ಸಂಸ್ಕೃತಿ ಇಲಾಖೆಯ ಬಹುಮಾನ ಬಂತು. 1970ರಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸುವರ್ಣ ಮಹೋತ್ಸವದಲ್ಲಿ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರನ್ನು ಗೌರವಿಸಲಾಯಿತು. 1974ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, 1978ರಲ್ಲಿ ಅವರ ತೆರೆದ ಬಾಗಿಲು ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, 1985ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರಿಗೆ ಗೌರವ ಸದಸ್ಯತ್ವ ನೀಡಿತು. 1987ರಲ್ಲಿ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಲಭ್ಯವಾಯಿತು. 1990ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಅವರದಾಯಿತು. 1992ರಲ್ಲಿ ಅವರಿಗೆ ಮೈಸೂರು ಮಲ್ಲಿಗೆ ಚಿತ್ರಕ್ಕಾಗಿ ಅತ್ಯುತ್ತಮ ಗೀತಕಾರರೆಂಬ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಬೆಂಗಳೂರು ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಿಲಿಟ್ ಪದವಿ ನೀಡಿತು. 1996ರಲ್ಲಿ ಅವರು ಮಾಸ್ತಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. 1997ರಲ್ಲಿ ರಾಜ್ಯ ಸರ್ಕಾರವು ಅವರಿಗೆ ಪಂಪ ಪ್ರಶಸ್ತಿಯನ್ನು ನೀಡಿತು. 1999ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಫೆಲೋಶಿಪ್ ದೊರಕಿತು. 2000ರಲ್ಲಿ ಅವರು ಗೋರೂರು ಪ್ರಶಸ್ತಿಯನ್ನು ಸಹ ಪಡೆದರು. ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಈ ವಿಡಿಯೋ ಮುಖಾಂತರ ಕವಿ ಪರಿಚಯವನ್ನು ತಿಳಿದುಕೊಂಡಿದ್ದೀರಿ. ಇನ್ನು ಪದ್ಯದ ಆಶಯ ಭಾವ. ಹಗಲು ರಾತ್ರಿ ಎನ್ನದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿ ಹೃದಯದ ಮಿಡಿತವನ್ನು ಈ ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸಿರುವುದು ಪದ್ಯದ ಆಶಯ ಭಾವವಾಗಿದೆ. ಪದ್ಯದ ಪ್ರವೇಶ ಭಾಗ. ಕನ್ನಡ ಸಾಹಿತ್ಯವು ಅತಿ ಅಮೋಘವಾದದ್ದು. ಈ ಸಾಹಿತ್ಯವು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳೆಂಬ ವಿವಿಧ ಪ್ರಕಾರಗಳನ್ನು ಒಳಗೊಂಡಿದೆ. ಅದರಲ್ಲಿ ಈ ಪ್ರಸ್ತುತ ಕವನವು ಒಂದಾಗಿದೆ. ಪ್ರಸ್ತುತ ಸಣ್ಣ ಸಂಗತಿ ಈ ಕವನವನ್ನು ಕೆ.ಎಸ್. ನರಸಿಂಹಸ್ವಾಮಿಯವರ ಇರುವಂತಿಕೆ ಎಂಬ ಕವನ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಮುಂದಿನ ಭಾಗದಲ್ಲಿ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ತೆರೆದಿದೆ, ತಾರೆ ಬಂದಿವೆ ಬಾನ ಬೀದಿಗೆ ಅತ್ತ ಹಿಡಿದ ಸೋಲಿಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಇತ್ತಾಯಿ ಮನೆಯೊಳಗೆ. ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕನ್ನರ್ಧ ಮುಚ್ಚಿ ಮಲಗಿದೆ, ಅದು ಬರಿ ಮೈಲಿ ನಿದ್ದೆ ಗನ್ನಿನಲ್ಲಿ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಗೆಯನ್ನು
ಎಲ್ಲೋ ಒಂದು ಮೂಲೆಯಲ್ಲಿ ಇದು ಸರಿಯೇ ತಪ್ಪೆ ಉತ್ತರವಿಲ್ಲ ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತನಾಡದೆ ನೋಡದೆ ನಿತ್ಯ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತದೆ. ಹೊದಿಕೆಯನ್ನೇ ಕಿತ್ತೆಸೆದು ಮಗುವುದು ಬರಿ ಮೈಲಿ ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಇದು ಸರಿಯೇ ತಪ್ಪೆ ಉತ್ತರವಿಲ್ಲ ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತನಾಡದೆ ನೋಡದೆ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ ಅದನ್ನು